ಈ ನವರಾತ್ರಿಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಈ ಕರಾವಳಿ ಭಾಗದಲ್ಲಾದ್ರೆ ದೇವಸ್ಥಾನಗಳಲ್ಲಿ ಅಲಂಕಾರ, ಪೂಜೆ, ಪುನಸ್ಕಾರಗಳು ನಡೆಯುತ್ತೆ. ಇನ್ನು ದಕ್ಷಿಣ ಭಾಗದ ಅಂದ್ರೆ ಮೈಸೂರು, ಬೆಂಗಳೂರು ಕಡೆ ಹೋದ್ರೆ ಗೊಂಬೆಗಳನ್ನು ಇಡುವ ಮುಖಾಂತರ ಪ್ರತಿ ಮನೆಯಲ್ಲೂ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಹಾಗೆ ಈ ಗೊಂಬೆ ಇಡುವುದಕ್ಕೂ ವಿಶೇಷ ಕಾರಣ ಇದೆ ಸ್ನೇಹಿತರೆ. ಹಾಗೆ ನನ್ನ ಆತ್ಮೀಯರು ಆದ, ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿರುವ ಮೈಸೂರಿನವರೇ ಆದ ನನ್ನ ಆತ್ಮೀಯರು ಆದ ಮಮತಾ ಅಂಡ್ ಅವರ ಮನೆಯವರು ಎಷ್ಟು ಚಂದದಲ್ಲಿ ಗೊಂಬೆಗಳನ್ನ ಜೋಡಿಸಿದ್ದಾರೆ ಅಂತಂದ್ರೆ, ನಿಜವಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅವರ ಒಂದು ಪದ್ಧತಿ ಪ್ರಕಾರ ಪಟ್ಟದ ಗೊಂಬೆ ಅವರ ಮದುವೆಯಲ್ಲಿ ಕೊಡೋದಂತೆ, ಹಾಗೆ ವಿಷ್ಣುವಿನ ದಶಾವತಾರ, ಹಾಗೆ ಪ್ರತಿ ವರ್ಷ ಒಂದು ಕಾನ್ಸೆಪ್ಟ್ ಇರ್ತದಂತೆ. ಅವೆಲ್ಲವನ್ನು ಹೇಗೆ ಏನಂತ ಅವರ ಬಾಯಿಂದಾನೆ ಕೇಳೋಣ ಬನ್ನಿ. ನಮಸ್ತೆ ಮಮತಾ. ಚಂದ ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ದಸರಾ ಬೊಂಬೆ ಪ್ರದರ್ಶನ ಅನ್ನೋಕ್ಕಿಂತ ಇದೊಂದು ನಿಮ್ಮ ಹಬ್ಬ ಅಲ್ವಾ? ಮೈಸೂರು, ಬೆಂಗಳೂರು ಕಡೆ ಒಂದು ಏನ್ ಹೇಳ್ತೀರಿ ಇದಕ್ಕೆ ನೀವು? ನಾವು ನವರಾತ್ರಿಯಲ್ಲಿ ಮೊದಲನೇದಾಗಿ ಪಟ್ಟದ ಗೊಂಬೆ, ಅದೇ ವಿಶೇಷ. ಆ ಪಟ್ಟದ ಗೊಂಬೆ ಜೊತೆ ಎಲ್ಲಾ ತರಹದ ಒಂದು ಗೊಂಬೆ ಜೋಡಣೆ ಮಾಡಿ, ಅದು ಯಾವುದೋ ನಮ್ಮ ಒಂದು ಪದ್ಧತಿ ಪ್ರಕಾರ ನಾವು ಇಡ್ತಾ ಹೋಗ್ತೀವಿ. ಇದು ದೇವರದ್ದು ಕೃಷ್ಣಾವತಾರ ಆಗ್ಬೋದು, ರಾಮಾವತಾರ ಆಗ್ಬೋದು, ಪ್ರತಿಯೊಂದು ಯಾವುದೆಲ್ಲ ಒಂದು ಮೈಥಾಲಜಿಕಲ್ ಇದು ಒಂದೊಂದು ಅದೆಲ್ಲ ವಿಶೇಷವಾಗಿ ಇಡ್ತಾ ಹೋಗ್ತೀವಿ. ಮತ್ತೆ ಮಕ್ಕಳುಗಳಿಗೆ, ದೊಡ್ಡವ್ರಿಗೆ, ಎಲ್ರಿಗೂ ನಮ್ಮ ಒಂದು ಪರಂಪರೆ ಗೊತ್ತಾಗಲಿ ಅಂತ ಹೇಳಿ. ಈ ವರ್ಷದಲ್ಲಿ ನೀವು ಯಾವ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಗೊಂಬೆಯನ್ನ ಕೂಡಿಸಿದಿರಿ? ಈ ವರ್ಷ ನಮ್ಮ ಕಾನ್ಸೆಪ್ಟ್ ಇರೋದು ಕೃಷ್ಣಾವತಾರ. ಕೃಷ್ಣಾವತಾರದಲ್ಲಿ ಮೊದಲನೇದಾಗಿ ವಸುದೇವ ಕೃಷ್ಣನ ಕರ್ಕೊಂಡು ಹೋಗ್ತಾ ಇರೋದು. ಹಾಗೆ ಇಲ್ಲಿ ಅಂಬೆಗಾಲ್ ಕೃಷ್ಣ ಒಂದೊಂದು ಹಂತದ ಒಂದು ಬೆಳವಣಿಗೆ. ಅಲ್ಲಿ ಯಶೋದೆ ಕೃಷ್ಣನ ವಿಶ್ವರೂಪ ದರ್ಶನ ತೋರಿಸಿದ್ರು. ಮತ್ತೆ ಹಾಗೆ ಬಲರಾಮ ಕೃಷ್ಣ, ಮತ್ತೆ ಅಲ್ಲಿ ಕಾಳಿಂಗ ಮರ್ದನ, ಮತ್ತೆ ಅಲ್ಲಿ ರಾಧಾಕೃಷ್ಣ, ಆ ಕಡೆ ರಾಸಲೀಲೆ. ಇದು ನಮ್ದು ಇದು ಮೇನ್ ಕಾನ್ಸೆಪ್ಟ್. ಮತ್ತೆ ಹಾಗೆ ಪ್ರತಿಯೊಂದು ಬಂದು ಆ ಕಡೆ ನಮ್ಮ ಈಶ್ವರ, ಗಣಪತಿ, ಚಾಮುಂಡೇಶ್ವರಿ, ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ, ಮತ್ತೆ ಹಾಗೆ ಅಲ್ಲಿ ನೈವೇದ್ಯ ಮಾಡೋ ತರ ತೋರಿಸಿ. ಮತ್ತೆ ನಾವು ಗೌರಿ ಹಬ್ಬಕ್ಕೆ ಮರದ ಬಾಗಿನ ಎಲ್ಲ ಮಾಡೋದು, ಅದು ಒಂದು ಪ್ರಕಾರ ತರ ಇಟ್ಟು ಅದನ್ನ ಪೂಜೆ ಮಾಡ್ತೀವಿ. ಇದು ಪಟ್ಟದ ಗೊಂಬೆ ಅಲ್ಲ? ಇದು ಪಟ್ಟದ ಗೊಂಬೆ. ಇದು ನಿಮ್ಮ ಮದುವೆಯಲ್ಲಿ ಕೊಡ್ತಾರಾ? ಹೌದು, ಮದುವೆನಲ್ಲಿ ಚಂದನದ ಗೊಂಬೆ ಅಂತ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಮದುವೆನಲ್ಲಿ ಕೊಡ್ತಾರೆ. ಅದು ಹೇಗೆ ಅಂದ್ರೆ ಅವರು ರಾಜ ರಾಣಿ ತರ ಜೀವನ ಮಾಡಬೇಕು ಅನ್ನೋದು ಇದರಲ್ಲಿ ಕೊಡೋದು. ಹಾಗೆ ಮತ್ತೆ ಇದರ ನಮ್ದು ಜಂಬೂ ಸವಾರಿ, ಹೇಗೆ ಅರಮನೆಯಲ್ಲಿ ಜಂಬೂ ಸವಾರಿ, ಮೈಸೂರು ಅರಮನೆಯಲ್ಲಿ ಗಜಪಡೆಗಳು ಹೋಗುತ್ತೋ, ಮತ್ತೆ ಟ್ಯಾಬ್ಲುಗಳು ಎಲ್ಲ ಸೇರಿ ನಾವು ಅದನ್ನ ಒಂದು ಪ್ರದರ್ಶನ ಮಾಡಿದೀವಿ. ಮತ್ತೆ ಈ ಕಡೆ ಬಂದು ಎಲ್ಲ ದಶಾವತಾರಗಳು, ದತ್ತಾವತಾರ ವಿಷ್ಣುದು. ಮತ್ತೆ ಈಗ ನಾವು ದೇವಿ ಪೂಜೆ ಮಾಡೋದ್ರಿಂದ ಇದು ಶೃಂಗೇರಿ ಶಾರದಾ ದೇವಿನ ಇಟ್ಟು ಮುಂದೆ ನಾವು ಅನ್ನಪೂರ್ಣೇಶ್ವರಿ ಗುಡಿನ ಇಟ್ಟು ಪೂಜೆ ಮಾಡ್ತೀವಿ. ಒಟ್ಟಿನಲ್ಲಿ ಚಂದ ಆಗಿದೆ ಈ ಸಲ, ತುಂಬಾ ವಿಶೇಷವಾಗಿ ಮಾಡಿದ್ದೀರಾ ಅಂತ. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಹಸಿರು ವನ ಅಂದ್ರೆ ಯಾಕೆ ಮಾಡುದು ಅದನ್ನ? ಹಸಿರು ವನ ಅಂದ್ರೆ ನಾವು ಯಾವತ್ತು ನಾವು ಪರಿಸರದ ಮಧ್ಯೆ ಜೀವನ ಮಾಡಬೇಕು, ಮತ್ತೆ ಪರಿಸರನ ಉಳಿಸ್ಬೇಕು, ಬೆಳೆಸ್ಬೇಕು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಮಾಡಿದ್ದೀವಿ. ಮತ್ತೆ ನಾವು ಈಗ ಎಷ್ಟೋ ಪ್ರಾಣಿಗಳು, ಸಂತತಿಗಳು ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ಕಾಪಾಡಬೇಕು ಅಂತ ಹೇಳಿ ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳಿ ಅದು ಈ ಥರ ಒಂದು ನಾವು ಕಾನ್ಸೆಪ್ಟ್ನ ಮಾಡಿದ್ದೀವಿ. ಎಸ್, ಟೋಟಲಿ ಒಂದು ದಸರಾ ಹಬ್ಬದ ವಿಶೇಷ ತುಂಬ ಚೆನ್ನಾಗಿದೆ ಅಂತ. ಎಸ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪಟ್ಟದ ಗೊಂಬೆ. ಇದು ಯಾಕೆ ಕೊಡ್ತಿದ್ದಾರೆ ಅಂತಂದ್ರೆ, ಅವರ ಮದುವೆಯಲ್ಲಿ ರಾಜ ರಾಣಿ ತರ, ಅಂದ್ರೆ ಮೈಸೂರಿನ ರಾಜ ರಾಣಿ ಆಗ ಒಡೆಯರ ಆಳ್ವಿಕೆಯಲ್ಲಿತ್ತು. ಸೊ ಅಲ್ಲಿ ರಾಜ ರಾಣಿ ಈ ಕರ್ನಾಟಕ ರಾಜ್ಯವನ್ನ ಆಡಳಿತ ನಡೆಸ್ತಿದ್ರು. ಸೊ ಪ್ರತಿಯೊಬ್ಬರ ಮನೆಯಲ್ಲಿ ರಾಜ ರಾಣಿ ತರ ಮುಂದೆ ಹೆಣ್ಮಕ್ಳು ಬಾಳ್ಬೇಕು, ಬದುಕಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್. ಮತ್ತೆ ರಾಜ ರಾಣಿ ಎಲ್ಲರ ಮನೆಯಲ್ಲೂ ಇರಕ್ಕಾಗಲ್ಲ. ಮದುವೆಯಾದ ಒಂದು ಹುಡುಗನೇ ರಾಜ, ಮದುವೆಯಾದ ಒಂದು ಹುಡುಗಿಯೇ ರಾಣಿ. ಅದೇ ತರ ಹೊಂದಿಕೊಂಡು ನಂಬಿಕೆಯಿಂದ ಜೀವನ ಮಾಡಬೇಕು ಅನ್ನೋದು ಈ ಗೊಂಬೆ ಕೊಡುವ ಮೂಲ ಉದ್ದೇಶ ಅಂತೆ. ಸೊ ಹಾಗಾಗಿ ಪ್ರತಿ ಹೆಣ್ಣು ಮಕ್ಕಳಿಗೆ ಮದುವೆಯಲ್ಲಿ ಈ ಪಟ್ಟದ ಗೊಂಬೆ ಅಂತ ಕೊಡ್ತಿದ್ರು. ಇವತ್ತಿಗೂ ಕೂಡ ಕೊಡ್ತಾರೆ. ಮತ್ತೆ ಆ ಕೊಟ್ಟ ಗೊಂಬೆಯನ್ನ ಪ್ರತಿ ವರ್ಷ ನವರಾತ್ರಿಯಲ್ಲಿ ಪೂಜೆ ಮಾಡುವುದು ವಾಡಿಕೆ.
ಸೊ ಸ್ನೇಹಿತರೆ, ಈ ಒಂದು ಗೊಂಬೆ ಇಡುವುದು ಕ್ರಮ ಕೂಡ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಡ್ತಾರೆ. ಅಂದ್ರೆ ಫಸ್ಟ್ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದರ ನಂತರ ದೇವಾನ್ ದೇವತೆಗಳು, ಅದರ ನಂತರದಲ್ಲಿ ವಿಷ್ಣುವಿನ ದಶಾವತಾರ ಅಥವಾ ರಾಮಾಯಣದ ಒಂದು ಕಥೆ ಇರ್ಬೋದು, ಅಥವಾ ಕೃಷ್ಣಾವತಾರದ ಒಂದು ಕಥೆ ಇರ್ಬೋದು, ಅದರ ನಂತರ ಋಷಿ ಮುನಿಗಳು, ಅದರ ನಂತರ ಗುರುಗಳು, ಅಂದ್ರೆ ಅದರ ನಂತರ ಇನ್ನೂ ಕೆಳಗೆ ಬಂದಾಗ ಜನತೆ, ಹೀಗೆ ಬೇರೆ ಬೇರೆ ಜನರು ಯಾವ ರೀತಿ ಇರ್ತಿದ್ರು, ಹಿಂದೆ ಅಜ್ಜ ಅಜ್ಜಿ ಹೇಗೆ ಇರ್ತಿದ್ರು, ಮತ್ತೆ ಸಾಮಾನ್ಯ ಜನರು ಹೇಗಿರುತ್ತಿದ್ರು, ಅವರ ಕುಲ ಕಸುಬು ಯಾವುದು, ಹೀಗೆ ಎಲ್ಲವನ್ನು ಒಂದು ಗೊಂಬೆಯಲ್ಲಿ ನಾವು ಚಿತ್ರಣವನ್ನ ಕಾಣ್ತಿದ್ವಿ. ಇವತ್ತಿಗೂ ಕೂಡ ಮಾಡ್ತಾರೆ. ತುಂಬಾ ಸ್ಟೆಪ್ ಬೈ ಸ್ಟೆಪ್, ಮೆಟ್ಟಿಲು ಮಾಡಿ ಗೊಂಬೆಗಳನ್ನು ಕೂಡಿಸುವಂತ ಕ್ರಮ ಕೂಡ ಇದೆ. ಅದೆಲ್ಲ ಗೊಂಬೆಗಳು ಸಿಗ್ತವೆ. ಇವನ್ ಚನ್ನಪಟ್ಟಣ ಗೊಂಬೆ ಇದು ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಸಿಗತ್ತೆ. ಇವತ್ತಿಗೂ ಕೂಡ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಪ್ರತಿ ಮನೆಯಲ್ಲಿ ಗೊಂಬೆ ಇಡುವಂತ ಒಂದು ಪದ್ಧತಿ ಇದೆ. ಹಾಗಾಗಿ ಇದು ಮೈಸೂರು, ಬೆಂಗಳೂರು ಕಡೆ ಹೆಚ್ಚಿನ ಒಂದು ಮನೆಗಳಲ್ಲಿ ನಾವು ನೋಡುವಂತದ್ದು. ಇನ್ನು ನಮ್ಮ ಕರಾವಳಿಯಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅಲ್ಲಿಯವರು ಇಲ್ಲಿ ಬಂದು ನೆಲೆಸಿದರೆ ಅವರ ಮನೆಗಳಲ್ಲಿ ನಾವು ನೋಡ್ಬೋದು. ಇನ್ಫ್ಯಾಕ್ಟ್ ಮಮತಾ ಅವರ ಹಸ್ಬೆಂಡ್, ಅವರ ಮಕ್ಕಳು ಕೂಡ ಈ ಒಂದು ಚಂದದ ಗೊಂಬೆಗಳನ್ನ ಜೋಡಿಸುವಲ್ಲಿ ಕೂಡ ನೆರವಾಗಿದ್ದಾರೆ ಅಂತ ಹೇಳ್ಬೋದು. ಇದು ಅವರು ಮಗಳೇ ಮಾಡಿದಂತೆ ಒಂದು ಹಸಿರು ವನ, ಅಂದ್ರೆ ಕಾಳನ್ನು ನೆನೆ ಇಟ್ಟು ಅದು ಮೊಳಕೆ ಬಂದ ಮೇಲೆ, ಗಿಡ ಆದ ಮೇಲೆ ಈ ತರ ಒಂದು ಚಂದದ ಒಂದು ಲೈಟನಿಂಗ್ ಕೊಟ್ಟು ಒಂದು ಚಂದದ ಕಾನ್ಸೆಪ್ಟ್ ಮಾಡುವಂತದ್ದು. ಎಸ್, ಥ್ಯಾಂಕ್ ಯು ಮಮತಾ, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಅಂಡ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಈ ಗೊಂಬೆ ಪ್ರದರ್ಶನ ಅಥವಾ ಗೊಂಬೆ ಕೂಡಿಸುವಿಕೆಯಲ್ಲಿ ನಿಮ್ಗೇನಾದ್ರೂ ವಿಶೇಷ ವಿಷಯ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಂಡ್ ಹಿಂದಿನ ವಿಡಿಯೋದಲ್ಲಿ ನಾನು ಕರಾವಳಿ ಮತ್ತು ಉಡುಪಿ ಭಾಗದ ದೇವಸ್ಥಾನಗಳ ಪರಿಚಯವನ್ನ ಮಾಡಿದ್ದೆ, ದರ್ಶನ, ಅದರ ಹಿಂದಿನ ವಿಶೇಷ ವರದಿಯನ್ನು ಕೂಡ ಮಾಡಿದೆ. ಯಾರು ನೋಡ್ಲಿಲ್ಲ ದಯವಿಟ್ಟು ವಿಡಿಯೋವನ್ನ ನೋಡಿ ಕೂತಲ್ಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ದೇವಸ್ಥಾನಗಳ ಪರಿಚಯವನ್ನ ಮಾಡಿಕೊಳ್ಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದ.